ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಪರಿಸರ ದಿನಾಚರಣೆ ಎಂಬುದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮತ್ತು ಅದರ ಮಹತ್ವವನ್ನು ತಿಳಿಸುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡಲು ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಆದ ಟಿಎನ್ ಇನವಳ್ಳಿ ತಿಳಿಸಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಗರಸಭೆ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಕೈಗಾರಿಕೆಗಳು ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪರಿಸರ ತ್ಯಾಜ್ಯ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಜಾಗೃತಿ ಮತ್ತು ಅರಣ್ಯಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಕಾಡು ನಾಶ ಮಾಡಿದ್ರೆ ಮತ್ತೆ ಬೆಳೆಸೋರು ಯಾರು ಎಂಬ ಪ್ರಶ್ನೆ ಈಗ ನಮ್ಮೆಲ್ಲರ ಮುಂದೆ ಇದೆ ಎಂದರು. ಮಕ್ಕಳು ಒಂದು ಗಿಡವನ್ನು ನೆಡುವ ಮೂಲಕ ಪರಿಸರದ ಜಾಗೃತಿ ಮತ್ತು ಅದರ ಮಹತ್ವವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿದೆ. ಕೆರೆ, ಬಾವಿ, ಮರಗಿಡವನ್ನ, ಪರಿಸರವನ್ನ ಬೆಳೆಸಿ ಅರಣ್ಯ ಸಂರಕ್ಷಣೆ ಮಾಡಿ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಪೂರ್ಣಿಮಾ ಬಿಆರ್ ಅವರು ಮಾತನಾಡಿ, ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾಗರಿಕ ಪ್ರಜ್ಞೆ ಕರ್ತವ್ಯವನ್ನ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಮುಂದಿನ ದಿನದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಲು ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಈಗಾಗಲೇ ಪರಿಸರಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡಲಾಗಿದೆ. ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಕೂಡ ಪರಿಸರ ತ್ಯಾಜ್ಯ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ತಮ್ಮ ಮನೆ ತ್ಯಾಜ್ಯವನ್ನ ರಸ್ತೆಯ ಬದಿಯಲ್ಲಿ ಎಸೆದು ಹೋಗುವ ಮೂಲಕ ಅನೈರ್ಮಲ್ಯ ಉಂಟು ಮಾಡಬಾರದು ಅಂತ ಹೇಳಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಆದ ದ್ರಾಕ್ಷಾಯಿಣಿ ಜಿಕೆ ಅವರು ಮಾತನಾಡಿ, ಪರಿಸರವನ್ನ ಕಾಪಾಡಿಕೊಳ್ಳುವುದು ನಮ್ಮ ಮೂಲಭೂತ ಕರ್ತವ್ಯವಾಗಿದೆ. ಮರಗಿಡಗಳಿಂದ ಶುದ್ಧ ಗಾಳಿ, ಆಮ್ಲಜನಕ ಸಮತೋಲನ ಉಂಟು ಆಗುತ್ತೆ. ಎಲ್ಲರೂ ಕೂಡ ಆದಷ್ಟು ಮರಗಿಡವನ್ನ ಬೆಳೆಸಬೇಕು. ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಅಧಿಕಾರಿ ಕೀರ್ತಿ ಕುಮಾರ್ ಕೆ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಿ, ಮಾನವ ಪರಿಸರ ಸಂಬಂಧದ ಮೇಲೆ ಬೆಳಕು ಚೆಲ್ಲುವ ಕಾರ್ಯಕ್ರಮವಾಗಿದೆ. ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ನಮ್ಮ ಭೂಮಿ ನಮ್ಮ ಭವಿಷ್ಯ ವಿಶ್ವದ ಪ್ರತಿ ನಾಗರಿಕರಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಇದರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಪರಿಸರ ಸಂರಕ್ಷಣೆ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳುವಂತೆ ಮಾಡುತ್ತೆ. ಪರಿಸರವನ್ನ ಬೆಳೆಸಬೇಕು ಅಂತ ಹೇಳಿದ್ರು. ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದ ರವಿಶಂಕರ್ ಆರ್ ಅವರು ಮಾತನಾಡಿ, ಅರಣ್ಯಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಲು ಎಲ್ಲರ ಸಹಕಾರ ಮಾಡಬೇಕು. ಕಾಡು ನಾಶ ಮಾಡದಂತೆ ನೋಡಿಕೊಳ್ಳಬೇಕು. ಪರಿಸರವನ್ನ ನಮ್ಮ ಪೀಳಿಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರು. ಘೋಷವಾಕ್ಯ ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂತ. ನಿಮ್ಮನ್ನೆಲ್ಲ ನೋಡುವಾಗ ನಮ್ಮ ಭೂಮಿ ನಮ್ಮ ಭವಿಷ್ಯ ಅಲ್ಲ, ನಮ್ಮ ಮಕ್ಕಳು ಕೂಡ ನಮ್ಮ ಭವಿಷ್ಯ. ನಾವು ಎಲ್ಲ ಇಲಾಖೆಗಳಿವೆ, ಎಲ್ಲ ಇಲಾಖೆಗಳು ಭಾಗಿತ್ವದಲ್ಲಿ ಸಹಕರಿಸಿಕೊಂಡು ಕೆಲಸ ಮಾಡ್ತದೆ. ಆದರೆ ಇಲ್ಲಿರುವ ಎಲ್ಲರೂ ನಮ್ಮನ್ನು ಸೇರಿಸಿ ಕೋರ್ಟಿಗೂ ಬರಬೇಡಿ ಅಂತ ಹೇಳೋದಕ್ಕೆ ನಿಮಗೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಎಲ್ಲ ಹಾಳು ಮಾಡಿಕೊಂಡು ಅದು ನಮ್ಮ ಇದು ಏನು ಕರ್ಮ ಇದ್ದಿದ್ದನ್ನೆಲ್ಲ ಹಾಳು ಮಾಡ್ತೇವೆ, ಮತ್ತು ಅದು ಸರಿ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತೇವೆ. ಈ ಪರಿಸರ ಕೂಡ ಪರಿಸರ ಆಗಿದ್ದು ಕೂಡ ಹಾಗೇನೆ. ನಾವು ಕೆಲಸ ಮಾಡಬೇಕಾದರೆ ಅರಣ್ಯ ಇಲಾಖೆಯವರು ಬೇಕು, ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಬೇಕು ಅಂತ. ನಾವು ಮಾಲಿನ್ಯ ಮಾಡಿದ ಕಾರಣ ಅವರೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಬರ್ತಾರೆ. ಎಲ್ಲ ಆಗಿಲ್ಲ ಅಂದರೆ ಕೊನೆಗೆ ಕೋರ್ಟಿಗೆ ಬರ್ತಾರೆ, ನ್ಯಾಯಾಲಯಕ್ಕೆ ಬರ್ತಾರೆ. ನನಗೆ ತುಂಬ ಖುಷಿಯಾಗಿದ್ದು ಇವತ್ತೇನೆಂದರೆ ಎಲ್ಲ ಇಲಾಖೆಯವರು, ಇಂಜಿನಿಯರಿಂಗ್ ಕಾಲೇಜಿನವರು, ಮೆಡಿಕಲ್ ಕಾಲೇಜಿನವರು ನಮ್ಮನ್ನೆಲ್ಲ ಸೇರಿಸಿ ನಮ್ಮನ್ನು ನಿಮ್ಮ ಜಿಲ್ಲಾಡಳಿತ ಅಧಿಕಾರಿಗಳನ್ನು ಮಾತ್ರ ಅಲ್ಲ, ನ್ಯಾಯಾಲಯವನ್ನು ಸೇರಿಸಿ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಹಾಳಾದ ನಂತರ ನಮ್ಮಲ್ಲಿಗೆ ಬರ್ತಾರೆ. ಅದಕ್ಕೆ ಬರಬೇಡಿ ಅಂತ ಹೇಳೋದಕ್ಕೆ ನಾವು ಕೋರ್ಟಿಂದ ಹೊರಗೆ ಬಂದಿದ್ದೆ. ಅದಕ್ಕೆ ನಮ್ಮಲ್ಲಿ ನಾನು ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳು ಓದಿದೆ. ಜೀವನ ಒಳ್ಳೆಯದಂದರೆ ಆಸ್ಪತ್ರೆಗೆ, ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆ ಬರದೆ ಜೀವನ ಮಾಡಿ ಅಂತ. ನಿಮಗೆ ಗೊತ್ತಿದೆ, ತುಂಬ ನಾನು ಹೇಳಲಿಕ್ಕೆ ಹೋಗಿದ್ದೆ, ಯಾಕಂದರೆ ಮಕ್ಕಳು ಸುಮ್ಮನೆ ಕಾನೂನು ಜಾಸ್ತಿ ಮಾತಾಡೋದು ಬೇಡ. ಆದರೆ ನಿಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಗೊತ್ತು, ಹೈಕೋರ್ಟ್ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹೇಳುವ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೆಲಸ ಮಾಡ್ತಾರೆ, ಅರಣ್ಯ ಇಲಾಖೆಯವರು ಕೆಲಸ ಮಾಡುವಂಥ ಸ್ಥಿತಿ ಬಂದಿದೆ. ಕಾನೂನಿನಲ್ಲಿ ಎಲ್ಲ ಕವರ್ ಮಾಡಿದ್ದಾರೆ. ತುಂಬ ಪರಿಸರಕ್ಕೆ ಸಂಬಂಧಪಟ್ಟ ತುಂಬ ಕಾನೂನುಗಳಿವೆ. ಫಾರೆಸ್ಟ್ ಆ್ಯಕ್ಟು, ಏರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟು,
ವಾಟರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟು ಇದೆಲ್ಲ ಬಂದಿದ್ದು ಯಾಕಂದರೆ ನಾವೆಲ್ಲ ಹಾಳು ಮಾಡ್ತೇವೆ ಇದ್ದ ಪರಿಸರ, ನೀರು, ಏನು ಇದು ಕಾಡು. ನಿಮಗೆ ಹಾಸನ ಜಿಲ್ಲೆಯವರಿಗೆ ಗೊತ್ತಿದೆ, ಒಂದು ಅರ್ಧ ಕೆಳಗಿನ ಭಾಗ ಪಶ್ಚಿಮ ಘಟ್ಟ ಹಾದು ಹೋಗ್ತದೆ. ಸಕಲೇಶ್ಪುರ ಮತ್ತು ಆಲೂರು, ಬೇಲೂರಿನ ಭಾಗಗಳೆಲ್ಲ ನಿಮ್ಗೆ ಇದ್ದವರಿಗೆ ಗೊತ್ತಿದೆ. ಅದೇ ರೀತಿ ಬಯಲು ಸೀಮೆ ಕೂಡ ಮೇಲಿನ ಉತ್ತರದಲ್ಲಿ ಅರಸೀಕೆರೆ ಅಂತ ಹೇಳಿದರೆ ಬಯಲು ಸೀಮೆ ಕೂಡ ಗೊತ್ತು ನಿಮಗೆ. ಖಂಡಿತ ಮರಗಳು, ಕಾಡು ಇವುಗಳ ಅಗತ್ಯತೆ ಏನಿದೆ ಅಂತ ಹೇಳುವಂಥದ್ದು ಗೊತ್ತು. ಅರಣ್ಯ ಇಲಾಖೆಯವರಿಗೆ ಗೊತ್ತಿದೆ, ಊರಿಗೆ ಆನೆ ಬರ್ತದೆ ಅಂತ ಹೇಳ್ಕೊಂಡು ಸಂಜೆ 6 ಗಂಟೆಯಿಂದ ಮನೆಯಿಂದ ಹೊರಗೆ ಹೋಗೋದಿಲ್ಲ. ಚಿರತೆ ಬರ್ತದೆ, ತೋಳ ಬರ್ತದೆ ಅಂತ ಹೇಳ್ಕೊಂಡು ಮನೆಯಿಂದ ಹೊರಗೆ ಹೋಗೋದಿಲ್ಲ. ಆನೆ ನಾಶ ಆಗಿದೆ, ಅದನ್ನು ಹೇಗೆ ಆನೆ ಬಂದರೆ ತೊಂದರೆ ಆಗ್ತದೆ, ಬೆಳೆ ನಾಶ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಅರಣ್ಯ ಇಲಾಖೆಯವರು ಕೆಲಸ ಮಾಡಬೇಕಾಗಿದೆ. ಅದಕ್ಕಿಂತ ಆನೆ ಬಂದ ಕಾರಣಕ್ಕೆ ನಾವು ಅದನ್ನು ಸರಿ ಮಾಡೋದಲ್ಲ. ಆನೆ ಯಾಕೆ ಊರಿಗೆ ಬಂದಿದೆ, ಚಿರತೆ ಯಾಕೆ ಊರಿಗೆ ಬಂದಿದೆ, ತೋಳ ಯಾಕೆ ಊರಿಗೆ ಬಂದಿದೆ ಅಂತ ಹೇಳುವಂಥದ್ದು ನಾವೆಲ್ಲ ನಮ್ಮ ಇದರಲ್ಲಿದೆ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತು. ಸಸ್ಟೈನೇಬಲ್ ಗ್ರೋತ್ ಅಂತ ಹೇಳ್ತಾರೆ. ನಾವು ಭೂಮಿ ಯಾವುದನ್ನು, ಭೂಮಿ ಅಂತಲ್ಲ, ಎಲ್ಲವೂ ನಾವು ಎಷ್ಟು ಮಾಡಬೇಕಂದ್ರೆ ನಮಗೆ ಅದನ್ನು ಭರಿಸುವ ಶಕ್ತಿ ಬೇಕು. ಅದೇ ಥರ ಭೂಮಿಗೊಂದು ಸಸ್ಟೈನೇಬಿಲಿಟಿ ಅಂತಿದೆ, ಭರಿಸುವ ಶಕ್ತಿ ಅಂತಿದೆ. ಅದನ್ನು ಬಿಟ್ಟು ನಾವು ನಾಗರಿಕತೆ ಅನ್ನುವ ಹೆಸರಿನಲ್ಲಿ, ಹೆಸರು ಅಂತ ಹೇಳೋದಕ್ಕಿಂತ ಸೋಗಿನಲ್ಲಿ ನಾವು ಪರಿಸರ ಹಾಳು ಮಾಡಿದ್ದೇವೆ. ಅದನ್ನು ಸರಿ ಮಾಡಲಿಕ್ಕೆ ಎಲ್ಲ ಇಲಾಖೆಗಳು ಕೆಲಸ ಮಾಡುವಂಥ ರೀತಿ ಆಗಿದೆ. ನೀವೆಲ್ಲ ಮಕ್ಕಳು, ನಿಮಗೆ ಗೊತ್ತಿದೆ, ಪರಿಸರ ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಓದ್ತೀರಿ. ಆದರೆ ಬರೀ ಪರೀಕ್ಷೆಗೆ, ಈಗಿನ ವಿದ್ಯಾಭ್ಯಾಸ ಕೂಡ ಅಷ್ಟೇ, ವಿದ್ಯೆ ಅಂತ ಹೇಳುವಂಥದ್ದು ಕಡಿಮೆ. ಒಂದು 15-20 ವರ್ಷಕ್ಕೆ ಖಂಡಿತ ನಾನು ಧೈರ್ಯದಲ್ಲಿ ಹೇಳ್ತೇನೆ, ವಿದ್ಯೆ ಕಲಿಸುವುದಿಲ್ಲ. ಶಿಕ್ಷಣ ಅಂದರೆ ಪಾಸ್ ಆಗೋದಂದರೆ ಎಕ್ಸಾಮಿಗೆ ಮಕ್ಕಳನ್ನು ಪಾಸ್ ಮಾಡೋದು. ಹಾಗಾಗಿ ಈ ಹೊರಗಿನ ಜ್ಞಾನ ಎಲ್ಲ ಮಕ್ಕಳಿಗೆ ಕಡಿಮೆ ಆಗಿದೆ. ಈಗ ನಾವು ನಮ್ಮ ಆದ್ಯ ಕರ್ತವ್ಯ ಮಾತ್ರ ಅಲ್ಲ, ಸಂವಿಧಾನ ಎಲ್ರಿಗೂ, ಸಮಾಜ ವಿಜ್ಞಾನದ ಓದಿದವರೆಲ್ಲರಿಗೂ ಸಂವಿಧಾನ ಅಂದರೆ ಏನು ಅಂತ ಗೊತ್ತು. ಅದರಲ್ಲೂ ಕೂಡ ಒಂದು ಮೂಲಭೂತ ಕರ್ತವ್ಯ. ನಮ್ಮ ಸ್ವಾಭಾವಿಕ ಪರಿಸರಗಳನ್ನು ಅಂದರೆ ಅರಣ್ಯ, ಕೆರೆಗಳು, ನದಿಗಳು, ವನ್ಯಜೀವಿಗಳನ್ನು ಇವೆಲ್ಲಗಳನ್ನು ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ನಮ್ಮ ಮೂಲಭೂತ ಕರ್ತವ್ಯ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮ ಆಫೀಸ್ ಟೈಮ್ ಕೂಡ ಆಗಿದೆ. ಆದರೆ ನಾವು ಪರಿಸರ ಸಂರಕ್ಷಣೆ ಮಾಡದೇ ಇದ್ದರೆ, ಪರಿಸರವನ್ನು ಉಳಿಸದೇ ಇದ್ದರೆ ಏನಾಗ್ತದೆ ಹೇಳೋದಕ್ಕೆ ಒಂದು ಸಣ್ಣ, ನಿಮಗೆ ಗೊತ್ತಿದೆ, ಮೊದಲು ಒಂದು ಊರಿಗೆ ಕೆರೆ ಇತ್ತು, ಒಂದು 4-5 ಮನೆ ಇರುವಲ್ಲಿ ಕೆರೆ ಇತ್ತು. ಆ ನಂತರ ಆ ಕೆರೆ ನೀರೆಲ್ಲ ಬಾವಿಯ ಮಟ್ಟಕ್ಕೆ ಇಳಿಯಿತು. ಆ ನಂತರ ಬಾವಿಯಿಂದ ಒಂದು 10-15 ವರ್ಷಕ್ಕೆ ಮೊದಲು ಬೋರ್ವೆಲ್ ಮಾಡುವಂಥ ಇದಾಯಿತು. ಬೋರ್ವೆಲ್ ಮಾಡಬೇಕೆಲ್ಲ ಕಡೆ ನೀರು ಬೇಕು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದ ಎಸ್.ಟಿ. ಜವರೇಗೌಡ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದ ಪುಲಕಿತ್ ಮೀನಾ, ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರು ಆದ ಡಾಕ್ಟರ್ ವಿಜಯ್ ಅಂಗಡಿ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಮಿಷನ ಮಾಲಾ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.